ಅದೇ ರೀತಿಯಾಗಿ BCom ಅಂತಿಮ ವರ್ಷದ ವಿದ್ಯಾರ್ಥಿಯಾದಂಥ ಜಯಣ್ಣ ಕುಮಾರ್ ಅವರು. ಎಲ್ಲರೂ ಚೆನ್ನಾಗಿ ಕಾಣ್ತಿದ್ದಾರೆ. ಫಸ್ಟ್ ಹುಡುಗರು ಹುಡುಗಿಯರು ಚಂದ ಕಾಣತ್ರಿ, ಅವ್ರಿಗೆ ನೋಡಿ ಬಂದು ಹುಡುಗರು ಚಂದ ಕಾಣತ್ರಿ. ಎಲ್ಲರಿಗೂ ಅಚ್ಚಳೆಯರಂತ ಸಜ್ಜನೆಯ ನಮಸ್ಕಾರಗಳು. ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ನಮಗೆ ಬೀಳ್ಕೊಡಲು ಬಂದಿರುವ ಗುರುಗಳು ಹಾಗೂ ಗುರುಮಾತೆಯರು, ಅತಿಥಿ ಮೋಹನರಿಗೆ ಹಾಗೂ ನನ್ನೆಲ್ಲ ಸಹಪಾಠಿ ಮತ್ತು ಜೂನಿಯರ್ಸ್ಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಒಂದಿಷ್ಟು ಹಣ್ಣಿರಲು, ಇಚ್ಛೆ ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಈ ಸರ್ವಜ್ಞನ ಮಾತಿನಂತೆ ನಾವು ಒಂದು ಸಣ್ಣ ಮನೆ ಇದ್ರೆ ಸಾಕು, ಒಂದ್ ಸ್ವಲ್ಪ ಖರ್ಚಿಗೆ ದುಡ್ಡಿದ್ರೆ ಸಾಕು, ಇಷ್ಟಿದ್ರೆ ಆರಾಮದೊಂದು ಜೀವನ ಕಣ್ಣಂಚಿನ ನೋಡಿ ಅರಿತುಕೊಳ್ಳುವ ಸತಿ ಇರ್ಬೇಕಾದ್ರೆ ಜೀವನ ಸಾಗಿಸ್ಬೋದು. ಹಿಂಗೆ ಅನ್ಕೊಂಡು ನಾವು ಕಾಲೇಜ್ ಬಂದ್ವಿ. ಸುಂದರವಾದ ಕಾಲೇಜ್ ಗ್ರೌಂಡ್ ಇತ್ತು, ಕಾಲೇಜ್ ಇತ್ತು, ಮತ್ತು ಖರ್ಚು ಮಾಡ್ಲಿಕ್ಕೆ ಸಾಕಷ್ಟು ಸಮಯ ಕೂಡ ಇತ್ತು. ಆ ಸಮಯಕ್ಕೆ ಖುಷಿ ಕೊಡ್ಲಿಕ್ಕೆ ಸಿಕ್ಕಾಪಟ್ಟಿ ದೋಸ್ತರು ಇದ್ರು. ಹಿಂಗೆ ದೋಸ್ತರು ಇರ್ಬೇಕಾದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಅನ್ನಂಗೆ ನಮ್ಗೆ ಆಗ್ಬಿಡ್ತು, ಸರ್ವಜ್ಞನೇ ಆಗ್ಬಿಟ್ಟು ಇಲ್ಲಿ ಬಂದಾಗ ನಾವು ಸೀದಾ. ಮತ್ತ ಈ ಸುಂದರವಾದ ಜೀವನದ ಕ್ಷಣಗಳು ಕೂಡ ಈ ಕಾಲೇಜು ಬಿಟ್ಟು ಹೋಗಲು ನಮ್ಮ ಮನ ಒಪ್ಪುತ್ತಿಲ್ಲ. ಆದರೆ ಕೂಡುವುದು ಸಹಜ, ಅಗಲುವುದು ಅನಿವಾರ್ಯ ಎಂಬ ನಾಲ್ನುಡಿಯಂತೆ ನಮ್ಮ ಮುಂದಿನ ಭವಿಷ್ಯದ ಬುತ್ತಿಯನ್ನು ಕಟ್ಕೊಂಡು ಹೋಗ್ಬೇಕಾದಂತ ಸಮಯ ಬಂದೇ ಬಿಟ್ಟಿದೆ. ಇಷ್ಟು ದಿನ ಈ ಶಿಕ್ಷಕರ ಕೈ ಕಲ್ತಿರೋದು ಒಳ್ಳೆಯ ಅನುಭವ. ಅವ್ರ ಬಗ್ಗೆ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರ, ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರವಾಗಿ ಕಾಣಬೇಕಂದ್ರೆ ತಂದೆ, ತಾಯಿ ಮತ್ತು ಗುರುಗಳು ಅಂತ ಗುರುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ನಾನು ಇಷ್ಟಪಡುತ್ತೇನೆ. ಗಾಂಭೀರ್ಯದ ನಡಿಗೆ, ಗಂಭೀರವಾದ ಮುಖ, ಕಣ್ಣಂಚಿನಲ್ಲೇ ಭಯಪಡಿಸುವ ನೋಟ, ತುಟಿ ಅಂಚಿನಲ್ಲಿ ಮುದ್ದಾದ ನಗು. ಈ ನಗುವಿನ ಮೂಲಕ ನಮ್ಮನ್ನೆಲ್ಲ ಸೆಳೆಯದ PS ದೇವರ್ ಸರ್ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಗುಮುಖದ ಒಡತಿ, ತಾಯಿಯಂತೆ ಕಾಣತಿ, ರಾಜಮಾತೆಯಂತೆ ಚಿರಪರಿಚಿತರಾದ ನಮ್ಮ ಹೆಮ್ಮೆಯ ರಾಜಲಕ್ಷ್ಮಿ ಮೇಡಮ್ ಅವರಿಗೆ ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಮತ್ತೆ ಮೋಮಿನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾ ಅವ್ರಿಗೆ ಸರ್ ಅನ್ನೋದಕ್ಕಿಂತ ಅಣ್ಣ ಅಂದು ಅಲ್ಲಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರ ಒಬ್ಬ ಅಣ್ಣ ನಮ್ಮೆಲ್ಲರಿಗೆ ತಮ್ಮನಿಗೆ ಯಾವ ರೀತಿಯಾಗಿ ಸಲಹೆ ಮತ್ತು ಹ್ಯಾಂಗೆ ಇರಬೇಕು, ಜೀವನದಾಗ ಯಾವ ರೀತಿಯಾಗಿ ಮುನ್ನಡಿಬೇಕು ಅಂತ ಸದ್ಯವಾಗಿ ನಮ್ಗೆ ಸಾಧ್ಯವಾದಷ್ಟು ತಿಳಿಸ್ಕೊಟ್ರ. ಎಷ್ಟೋ ವಿಷಯಗಳಲ್ಲಿ ಅಂದ್ರ ಮನುಷ್ಯನಿಗೆ ದುಡ್ಡು ಎಷ್ಟು ಮುಖ್ಯ, ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು, ನಾವು ಹ್ಯಾಂಗ ಜೀವನದಾಗ ಬೆಳಿಬೇಕು ಅನ್ನೋದನ್ನು ಹೇಳಿಕೊಟ್ಟ ಮೋಮಿನ್ ಸರ್ ಅವರಿಗೆ ಸರ್ ಥ್ಯಾಂಕ್ ಯು. ಎಲ್ಲೋ ದೂರದ ಊರಿಂದ ಕಷ್ಟವಾದರೂ ಇಷ್ಟಪಟ್ಟು ನಮ್ಮೊಂದಿಗೆ ಇದ್ದು ಕಡಿಮೆ ಸಮಯದಲ್ಲಿ ಬಹಳ ನೆನಪು ಕೊಟ್ಟು ಒಳ್ಳೆಯ ಜ್ಞಾನ ನೀಡಿ ನಮ್ಮೆಲ್ಲರಿಗೂ ಹಾಸನದ ಹಾಸನಾಂಬೆ ಎಂದೇ ಪರಿಚಿತರಾದ ಪೂಜಾ ಮೇಡಮ್ ಅವರಿಗೆ ನನ್ನ ಕಡೆಯಿಂದ ವಂದನೆಗಳು. ವ್ಯಕ್ತಿತ್ವ ರೂಪಿಸಿಕೊಳ್ಳುವುದರ ಬಗ್ಗೆ ಹಾಗೂ ಗೌರವಯುತವಾದ ಜೀವನವನ್ನು ನಡೆಸುವುದರ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಚಿಂತನೆಯನ್ನು ಯಾವ ರೀತಿಯಾಗಿ ಮಾಡಬೇಕಂತ ನನಗೆ ಸಹಜವಾಗಿ ಹೇಳಿಕೊಟ್ಟ ವಿಜಯ ಮಂತೇಶ್ ಗುರುಗಳವರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ತಪ್ಪಿದಾಗ ತಂದೆಯಂತೆ ತಿದ್ದಿ ತೀಡಿ ಒಳಿತಾದಾಗ ತಾಯಿಯಂತೆ ಬೆನ್ನು ತಟ್ಟಿ ಬೆಂಬಲಿಸಿ ಕೊಳಲಿನ ನಾದದ ಮೂಲಕ ಸೆಳೆಯುವ ಕೃಷ್ಣನೊಂದು ಕಡೆಯಾದರೆ ಅವರ ಪ್ರೀತಿಯ ಅಪ್ಪುಗೆಯಿಂದಲೇ ನಮ್ಮೆಲ್ಲರನ್ನು ಸೆಳೆದ ನಗುಮುಖದ ರಾಜ ಪ್ರೀತಿಗೆ ಪಾತ್ರರಾದ ನಮ್ಮ ಕಾಲೇಜಿನ ನೆಚ್ಚಿನ ಪ್ರಿನ್ಸಿಪಾಲರಾದ ರಮೇಶ್ ಗುರುಗಳೇ ಇನ್ನೊಂದು ತೂಕ. ಕೆಲವೇ ತಿಂಗಳುಗಳು ನಮ್ಮ ಜೊತೆ ಇದ್ದರೂ ನಮ್ಮಲ್ಲಿ ಮತ್ತು ನಮ್ಮ ಕಾಲೇಜಿನಲ್ಲಿ ಬದಲಾವಣೆಗಳ ಚಿಲುಮಲೆಯನ್ನು ಚಿಮ್ಮಿಸಿದ ಇವರಿಗೆ ನಾನು ಮಂಡಿಯೂರಿ ವಂದಿಸುತ್ತೇನೆ. ಈ 3 ವರ್ಷದ ನೆನಪಿನೊಂದಿಗೆ 100 ವರ್ಷದ ಜೀವನ ಕಳೆಯುವ ಸಮಯ ಬಂದಾಗಿದೆ. ಈ ಕಾಲೇಜಿಗೆ ಬಂದಾಗ ನೀವು ನಾವು ರೀ ಎಂದು ಮಾತನಾಡುತ್ತಿದ್ದ ನಾವುಗಳು ಈಗ ಲೋ ಮಚ್ಚ ಮಗ ನಿಮ್ಮ ಅವ್ವಲ್ ಎಂದು ಮಾತಾಡುವಷ್ಟು ಬೆಳೆದು ಬಿಟ್ಟಿದ್ದೀವಿ. ಗೊತ್ತಿಲ್ಲ ಎಲ್ಲರೂ ನಿಮ್ಮೊಂದಿಗೆ ಇರುವ ನೆನಪುಗಳೇ ಬರೀ ನೆನಪಲ್ಲ, ಜೀವನದ ಮಧುರ ಕ್ಷಣಗಳು. ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇನೆ ಎನ್ನುವ ದುಃಖದಕ್ಕಿಂತ ಮತ್ತೆ ಯಾವಾಗಾದರೂ ಎಲ್ಲಾದರೂ ಸಿಗುತ್ತೇವೆ ಎಂದು ಭರವಸೆಯ ಖುಷಿಯಲ್ಲಿ ಹೋಗುತ್ತಿದ್ದೇನೆ. ನನ್ನ ಸಹಪಾಠಿಗಳೇ, ನಿಮಗೊಂದು ಕಿವಿ ಮಾತು. ಎಷ್ಟು ದಿನ ಅಪ್ಪ ತಂದು ಹಾಕ್ತಿದ್ರು, ಅಮ್ಮ ಬೇಯಿಸಿ ಹಾಕ್ತಿದ್ರು, ನಾವು ಅದನ್ನು ತಿಂದು ಹಾಕ್ಬಿಡ್ತಿದ್ವಿ. ಆದ್ರೆ ಇನ್ನು ಮುಂದೆ ಆ ರೀತಿಯಾಗಿ ನಮ್ಮ ಜೀವನ ಇಲ್ಲ. ನಾವು ತಂದು ಹಾಕ್ಬೇಕಾಗ್ತಿರ್ತದ, ನಮ್ಮನ್ನು ತಿಂದು ಹಾಕುವಂತವ್ರು ಬರ್ತಿರ್ತಾರ.
ಹಂಗಿರ್ಬೇಕಾದ್ರೆ ನಾವು ಕೆಲಸ ಮಾಡಿಲ್ಲ ಅಂದ್ರೆ ಸೊಸೈಟಿ ಸುಮ್ ಕುಂದ್ರಲ್ಲ, ತುಚ್ಚಿ ಮಾತಾಡ್ತಿರ್ತದ. ಅದನ್ನೆಲ್ಲ ನಾವು ಫೇಸ್ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಜಾಬ್ನ ಹುಡ್ಕಾಡ್ಕೋಬೇಕು. ಮುಂದೆ ನಾವು ಎಲ್ಲಾದ್ರೂ ಒಂಥವ್ರು ಭೇಟಿ ಆದಕಾರ ನೀವು ಯಾವ ರೀತಿ ಒಳ್ಳೆ ರೀತಿ ಕೆಲಸದಲ್ಲಿ ಇದ್ದೀವಿ ಎಂದು ಹೇಳ್ಕೊಳ್ಳುವಂಗ ಮಾತಾಡೋಣ. ನನ್ನ ಪ್ರೀತಿಯ ಜೂನಿಯರ್ಗಳಿಗೆ ನಿಮಗೊಂದು ನಂಗೆ ಸಲಹೆ. ಜೀವನ 3 ವರ್ಷ ಜೀವನ ಇರೋದು ಎಲ್ಲರಿಗೂ ಎಂಜಾಯ್ ಮಾಡ್ಬೇಕಂತ ಇರ್ತದ. ಸಿಕ್ಕಾಪಟ್ಟಿ ಎಂಜಾಯ್ ಮಾಡ್ರಿ, ಹೆಂಗ್ ಮಾಡ್ತೀರಿ. ಆದ್ರ ಜೊತೆಗೆ ಒಂದ್ ಸ್ವಲ್ಪ ಓದಿ, ಎಷ್ಟು ಒಳ್ಳೆ ಶಿಕ್ಷಕರಿದ್ದಾರೆ ಅವ್ರದ ಒಳ್ಳೆ ಜ್ಞಾನಗಳನ್ನು ನೀವು ತಗೊಳ್ಳಿ ಅಂತ ನಾನು ಹೇಳ್ತಿರ್ತೀನಿ. ಹಣೆಯ ಬರಹದಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನವಿದೆ ಎಂದು ಅರ್ಥ ಮಾಡಿಕೊಂಡ ನಮಗೆ ಮುಂದಿನ ಜೀವನಕ್ಕೆ ಸಾಗುವ ಹಾದಿಯಲ್ಲಿದ್ದೇವೆ. ಮೈ ಡಿಯರ್ ಫ್ರೆಂಡ್ಸ್, ಐ ಮಿಸ್ ಯು, ಐ ರಿಯಲಿ ಮಿಸ್ ಯು. ಒಂದು ರಿಕ್ವೆಸ್ಟ್, ನಾನು ಪ್ರಿನ್ಸಿಪಲ್ ಸರ್ ಅವ್ರ ಅಪ್ಪಗೆ ಅಂದ್ರೆ ನಂಗೆ ಭಾಳ ಇಷ್ಟ. ಒಂದ್ಸಲ ಸರ್ ಅಂತ ಕೆನ ಹಾಕಿ ಸರ್. ಥ್ಯಾಂಕ್ ಯು.